ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಸುನ್ನಾಳದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ರಾಮದುರ್ಗ ಹಾಗೂ ವಕೀಲರ ಸಂಘ ರಾಮದುರ್ಗ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ದಿವಾಣಿ ನ್ಯಾಯಾಧೀಶರು ಹಾಗೂ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ರಾಮದುರ್ಗ ಮಂಜುನಾಥ್ ಬಾಣಕರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತು ಒಂದು ತಾಲೂಕು ಕಾನೂನು ಸೇವಾ ಸಮಿತಿ ರಾಮದುರ್ಗ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ನಮ್ಮ ರಾಮದುರ್ಗ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಒಂದು ತಾಲೂಕು ಕಾನೂನು ಸೇವಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ರಾಷ್ಟ್ರಾದ್ಯಂತ ಒಂದು ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈಗಾಗಲೇ ಮೇಡಮ್ ಅವರು ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಹೇಳಿದ್ರು, ಯುವಕರೇ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಹೇಳಿ ಇವತ್ತು ನಮಗೆ ಪ್ರೈಮರಿ ಸ್ಕೂಲ್ನಿಂದ ಹೇಳ್ತಾ ಇದ್ದಾರೆ. ಇವತ್ತು ವಿವೇಕಾನಂದರು ತಮ್ಮ ಅಲ್ಪಾವಧಿಯ ಜೀವನದಲ್ಲಿ 35 ವರ್ಷಗಳಲ್ಲಿ ತಮ್ಮ ಹೆಸರನ್ನು ಅಜರಾಮರವಾಗಿ ಮಾಡಿದ್ದಾರೆ. ಅವರ ಒಂದು ನೆನಪಿಗಾಗಿ 1985ನೇ ಸಾಲಿನಿಂದ ಒಂದು ಯುವಕರಲ್ಲಿ ಜಾಗೃತಿ ಮೂಡಿಸಬೇಕನ್ನೋ ಉದ್ದೇಶದಿಂದ ರಾಷ್ಟ್ರಾದ್ಯಂತ ಪ್ರತಿ ವರ್ಷ ಜನವರಿ 12ನೇ ತಾರೀಕು ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಒಂದು ಉದ್ದೇಶ ಯುವಕರನ್ನ ಜಾಗೃತಿ ಮೂಡಿಸೋದು. ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ದೇಶಾದ್ಯಂತ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದಾವೆ. ಅಂದ್ರೆ 18 ವರ್ಷಕ್ಕಿಂತ ಒಳಗಿನ ಮಕ್ಕಳನ್ನ ಮದುವೆ ಮಾಡಿಕೊಡ್ತಾ ಇದ್ದಾರೆ. ಅದು ವಿವಿಧ ಕಾರಣಗಳಿಂದ ಆಗ್ತಾ ಇದ್ದವು. ಒಂದು ಅನಕ್ಷರತೆ ಮತ್ತು ಇನ್ನೊಂದು ಯುವಕ ಯುವತಿಯರಲ್ಲಿ ಇವತ್ತಿನ ದಿನ ಅತಿ ಬೇಗ ಆಕರ್ಷಣೆ ಒಳಗಾಗಿ ಅವರಿಗೆ ಭವಿಷ್ಯದ ಬಗ್ಗೆ ವಿಚಾರ ಇಲ್ಲದಂತೆ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಅದರ ಕಾರಣದಿಂದಲೂ ಸಹ ಇವತ್ತು ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದ್ದಾವ ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ನವರು ಮತ್ತು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದವರು ನಿರ್ದೇಶನವನ್ನು ನೀಡಿ ಇವತ್ತಿನಿಂದ ಮುಂದಿನ 100 ದಿನಗಳ ಕಾಲ ಪ್ರತಿ ಹಳ್ಳಿಗೂ ಹೋಗಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಜಾಗೃತಿಯನ್ನು ಮೂಡಿಸಿ ಬಾಲ್ಯ ವಿವಾಹ ಮುಕ್ತ ಭಾರತವನ್ನು ಮಾಡ್ರಿ ಅಂತ ಹೇಳಿ ಒಂದು ಕರೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ನಾವು ಇವತ್ತು ಮೊದಲನೇದಾಗಿ ಇವತ್ತು ಸುನ್ನಾಳ ಗ್ರಾಮಕ್ಕೆ ಬಂದು ಒಂದು ಈ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿದೆ, ವಿವೇಕಾನಂದರ ಇತಿಹಾಸದ ಬಗ್ಗೆ ನಿಮಗೆ ಪ್ರೈಮರಿ ಶಿಕ್ಷಣದಿಂದನೇ ಹೇಳ್ತಾ ಇದ್ದಾರೆ. ಅವರು ತಮ್ಮ ಜೀವನವನ್ನ ಹೇಗೆ ಒಂದು ಸಾಧನೆಯಾಗಿ ತೋರಿಸ್ಕೊಟ್ಟು ಹೋದ್ರು ಅಂತೇಳಿ ಇಡೀ ವಿಶ್ವಕ್ಕೆ ಗೊತ್ತಿದೆ. ಅಂದ್ರೆ ಯುವಕರಲ್ಲಿ ಅಂತ ಒಂದು ಶಕ್ತಿ ಇರ್ತದೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಯುವಕರು ವಿಫಲರಾಗ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೆ ಜಾಗೃತಿ ಮೂಡಿಸಿದಲ್ಲಿ ಆ ಒಂದು ಯುವ ಶಕ್ತಿಯನ್ನ ಸದ್ಬಳಕೆ ಮಾಡಿಕೊಂಡಲ್ಲಿ ರಾಷ್ಟ್ರವು ಎಲ್ಲ ಹಂತಗಳಲ್ಲೂ ಸಹ ಮುನ್ನುಗ್ಗಿ ಸಾಧನೆ ಮಾಡಲು ಸಾಧನೆ ಶಿಖರಕ್ಕೆ ತಲುಪೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ಅಂತ ಹೇಳಿ ಕಾರಣದಿಂದ ಈ ಒಂದು ಯುವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಾನು ನಿಮ್ಮ ಮೂಲಕ ಒಂದು ವಿನಂತಿಸಿಕೊಳ್ಳೋದೇನಪ್ಪಾ ಅಂದ್ರೆ ಎಲ್ಲರಲ್ಲೂ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಇರ್ತದೆ, ಆದ್ರೆ ಅದರದ್ದು ನಮಗೆ ಗಮನಕ್ಕಿರೋದಿಲ್ಲ. ಆ ಕಾರಣ ನಿಮಗೆ ಯಾವುದರಲ್ಲಿ ಆಸಕ್ತಿ ಇರ್ತದಲ್ಲ ಅದ್ರ ಬಗ್ಗೆ ಒಂದು ವಿಶೇಷ ಒಂದು ಆಸಕ್ತಿ ವಹಿಸಿ ಅದರ ಬಗ್ಗೆ ಗುರಿ ಇಟ್ಟುಕೊಂಡು ಮುನ್ನುಗ್ರಿ. ಹಂಗಾದ್ರೆ ಏನಾದ್ರು ಒಂದು ಸಾಧನೆ ಮಾಡಕ್ ಅವಕಾಶ ಇದೆ. ಇವತ್ತು ನೋಡ್ಬೋದು, ನೀವು ದಿನ ಒಂದು ರಾತ್ರಿ ಬೆಳಗಾಗದ್ರೊಳಗೆ ಒಬ್ಬರು ಪ್ರಖ್ಯಾತರಾಗಿ ಟ್ರೆಂಡಿಂಗು ಯೂಟ್ಯೂಬ್ ಅದು ಇದು ಏನೇನೋ ಆಗ್ತಾ ಇದೆ, ಪ್ರಖ್ಯಾತರಾಗ್ತಾ ಇದ್ದಾರೆ. ಅವ್ರನ್ನೆಲ್ಲೆಲ್ಲೋ ಯಾವ್ದಾವ್ದೋ ವೇದಿಕೆ ಕರೀತಾ ಇದ್ದಾರೆ. ಹಂಗೆ ಪ್ರತಿಯೊಬ್ಬರಲ್ಲೂ ಒಂದು ವಿಶಿಷ್ಟ ಸಾಮರ್ಥ್ಯ ಇರ್ತದೆ, ಆದ್ರೆ ನೀವು ಅದನ್ನ ಯುಟಿಲೈಸ್ ಮಾಡೋದ್ರಲ್ಲಿ ವಿಫಲರಾಗ್ತಾ ಇದ್ದೀರಿ. ಇವತ್ತು ಭಾರತ ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ ಪ್ರಥಮದಲ್ಲಿದ್ರೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ಬಹಳಷ್ಟು ಹಿನ್ನಡೆ ಕಾಣ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ರಾಷ್ಟ್ರದ ಯುವ ಸಂಪತ್ತನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತು ವಿಶೇಷವಾದ ಕಾರ್ಯಕ್ರಮಗಳನ್ನ ಒಂದು ಭಾರತ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು ಮಾಡ್ತಾ ಇದೆ. ಎಲ್ಲ ಇಲಾಖೆಗಳಿಂದಲೂ ಮಾಡ್ತಾ ಇದೆ. ಅದನ್ನ ಸದುಪಯೋಗ ಮಾಡ್ಕೊಳ್ಬೇಕಾಗಿರೋದು ಇವತ್ತು ಗ್ರಾಮೀಣ ಯುವಕರಲ್ಲಿದೆ. ಗ್ರಾಮೀಣ ಯುವಕರಲ್ಲಿ ವಿಶೇಷವಾದ ಒಂದು ಶಕ್ತಿ ಇರ್ತದೆ. ಆದ ಕಾರಣ ತಾವೆಲ್ಲರೂ ಸಹ ಒಂದು ದೈಹಿಕವಾಗಿರ್ಬೋದು, ಬೌದ್ಧಿಕವಾಗಿರ್ಬೋದು, ಯಾವ್ಯಾವ ಅವಕಾಶಗಳನ್ನೋದು ಒಂದು ಎರಡೂ ಕೈಗಳಿಂದ ಬಾಚಿಕೊಂಡು ಅದಕ್ಕೆ ಏನ್ ಬೇಕಲ್ಲ ಆ ಎಲ್ಲ ಪ್ರಕ್ರಿಯೆಗಳನ್ನ ಮಾಡ್ರಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ವಿಷಯ ಅಂದ್ರೆ ಬಾಲ್ಯ ವಿವಾಹ ಮುಕ್ತ ಭಾರತ ಅಂತೇಳಿ ಏನ್ ವಿಶೇಷ ಕಾರ್ಯಕ್ರಮ ಇದೆ, ಇದು ಒಂದು ಬಹಳ ಗಂಭೀರವಾದಂತ ವಿಷಯ ಆಗಿದೆ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಅಂದ್ರೆ ಬಾಲ್ಯ ವಿವಾಹದಲ್ಲಿ ಬೆಳಗಾವಿ ಜಿಲ್ಲೆ 2ನೇ ಸ್ಥಾನದಲ್ಲಿರೋದು ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಒಂದು ಅಗೌರವದ ಪ್ರಶ್ನೆ. ಇದಕ್ಕೆ ಏನ್ ಕಾರಣಪ್ಪ ಅಂದ್ರೆ ಇಲ್ಲಿ ಸ್ಥಳೀಯರಾದ ಹುಡುಕ್ಬೇಕು, ಅನಕ್ಷರತೆ ಕಾರಣನೋ ಬಡತನ ಕಾರಣನೋ ಏನಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸಲುವಾಗಿನ ಇವತ್ತು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದವರು ಇದೊಂದು ಗಂಭೀರ ವಿಷಯವನ್ನ ಕೊಟ್ಕೊಂಡು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಅದರಲ್ಲೂ ಸಹ ಬೈಲಹೊಂಗಲ, ರಾಮದುರ್ಗ, ಸೌದತ್ತಿ ಮತ್ತು ರಾಯಬಾಗ ಇಂತಹ ಹಿಂದುಳಿದ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಜಾಗೃತಿಯನ್ನು ಮೂಡಿಸಲಿ ಅಂತ ಹೇಳಿ ಇವತ್ತು ಒಂದು ಕರೆ ಕೊಟ್ಟಿದ್ದಾರೆ.
ಆ ಕಾರಣ ನಾವು ಈಗ ಪ್ರತಿ ಹಳ್ಳಿಗೂ ಹೋಗಿ ನಮ್ಮ ಕೆಲಸದ ಒತ್ತಡದ ನಡುವೆಯೂ ಸಹ ಇದನ್ನ ಹೆಚ್ಚಿನ ಒಂದು ಜವಾಬ್ದಾರಿಯಾಗಿ ತೆಗೆದುಕೊಂಡು ಮಾಡ್ತಾ ಇದೀವಿ. ಇಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲಿ ಹೋದಾಗ ಜನರಿಗೆ ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತೇವೆ ಬರೀ ಅಂದ್ರೆ ಯಾರು ಸಹ ಬರೋದಿಲ್ಲ. ಇವತ್ತು ಒಳ್ಳೇದು ಹೇಳ್ತೀವಿ ಅಂದ್ರೆ ಯಾರು ಸಹ ಬರೋದಿಲ್ಲ. ಹಂಗಾಗಿ ಇವತ್ತು ಮುಂದೆ ಯಾರ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಯಾರದಲ್ಲ ಯುವಕರಿಗೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರೌಢಶಾಲೆ ಮತ್ತು ಕಾಲೇಜುಗಳನ್ನ ಕೇಂದ್ರೀಕರಣ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ 18 ವರ್ಷ ನಮ್ದು ಏನಪ್ಪಾ ಕೆಲಸಪ್ಪ ಅಂದ್ರೆ ಪಾಲಕರು ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ, ಓದೋದ್ರ ಕಡೆ ಅಷ್ಟೇ ಗಮನ ಕೊಡ್ರಿ. ಅದನ್ನ ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೂ ಗಮನ ಕೊಡ್ಬೇಡ್ರಿ. ನಿಮಗೆ ಈಗ ಗೊತ್ತಾಗಲ್ಲ, ಮುಂದೆ ಹೊರಗೆ ಹೋಗಿ ಅದರಿಂದ ಪರಿಣಾಮಗಳು ಅನುಭವಿಸ್ತಾ ಗೊತ್ತಾಗ್ತಾ ಇದೆ. ಇವತ್ತು ಏನಾಗ್ತಾ ಇದೆ, 16 ವರ್ಷಕ್ಕೆ ಎಲ್ಲೋ ಮುಚ್ಚಿಟ್ಟು ಮದುವೆ ಮಾಡ್ತಾರಮ್ಮ, ಪಾಲಕರು ಮಾಡ್ತಾರ ಅಥವಾ ನೀವು ಇವತ್ತಿನ ಯುವಕರೇ ಮಾಡ್ಕೊಂತಾರ ಅಂತ ಹಿಡ್ಕೊಂಡ್ರು ಸಹ ಮುಂದೆ ಸರ್ಕಾರದ ಯೋಜನೆ ತಗೊಳ್ತೀವಿ ಅಂತ ತಾಯಿ ಕಾರ್ಡ್ ಮಾಡ್ಕೊಂಡು ಹೋಗ್ತಾರೆ. ಗರ್ಭಿಣಿ ಆದ ನಂತರ ತಾಯಿ ಕಾರ್ಡ್ ಮಾಡ್ಕೊಳಕ್ ಹೋದಾಗ ಮದುವೆ ವಯಸ್ಸು ಮತ್ತು ಗರ್ಭವತಿ ವಯಸ್ಸನ್ನು ಟ್ಯಾಲಿ ಮಾಡಿದಾಗ ಬಾಲ್ಯಾವಸ್ಥೆಯಲ್ಲಿ ಮದುವೆ ಮಾಡೋದು ಕಂಡು ಬರ್ತದೆ. ಅವಾಗ ತಾಲೂಕಾ CDPO ಆಫೀಸರ್ಗೆ ಅಲ್ಲಿ ವೈದ್ಯಾಧಿಕಾರಿಗಳು ಮಾಹಿತಿ ಕೊಡ್ಬೇಕಾಗ್ತದೆ. ಮಾಹಿತಿ ಕೊಟ್ಟ ನಂತರ ಅದು ಪ್ರಕರಣ ಆಗ್ತದೆ. ಪ್ರಕರಣ ಆದಾಗ ಅವ್ರು ಯಾರು ಮದುವೆ ಆಗಿರ್ತಾರಲ್ಲ ಆ ಗಂಡನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಜೈಲಲ್ಲಿ ಇಡ್ತಾರೆ. ಈ ಕಡೆ ಆ ಮಗುವಿಗೆ ತಂದೆ ಇಲ್ದಂಗೆ ಆಗ್ತದೆ, ಈ ಕಡೆ ಅವನ ಭವಿಷ್ಯನೂ ಹಾಳಾಗ್ತದೆ. ಹಂಗಾಗಿ ಇದರ ದುಷ್ಪರಿಣಾಮಗಳು ಬಹಳಷ್ಟು ಇದಾವು. ಒಂದು, ದೈಹಿಕವಾಗಿ ಇನ್ನೂ ಸಹ ಸಮರ್ಥರಾಗಿರೋದಿಲ್ಲ. ಆ ರೀತಿ ಕಾಣ್ತಾ ಇರ್ಬೋದು ನಾವು ದೈಹಿಕವಾಗಿ ಸಮರ್ಥರಿದ್ದೇವೆ ಸಂಸಾರಿಕ ಜೀವನ ಮಾಡೋದಕ್ಕೆ ಅಂತ ಹೇಳಿ. ಆದ್ರೆ ಇವತ್ತು ಒಂದು ವೈಜ್ಞಾನಿಕ ಸಂಶೋಧನೆ ಮಾಡಿ ಮಹಿಳೆಯರಿಗೆ 18 ವರ್ಷ, ಪುರುಷರಿಗೆ 21 ವರ್ಷ ಅಂತೇಳಿ ಒಂದು ನಿಗದಿ ಮಾಡಿದ್ದಾರೆ ಕಾನೂನು ಪ್ರಕಾರ. ಆ ಒಂದು ವಯಸ್ಸಾಗುವ ತನಕ ನಮ್ದು ಏನ್ ಕರ್ತವ್ಯ ಇದೆ, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು, ಅದನ್ನ ಮುನ್ನೋಗಿ ನಾವು ಗಮನ ಹರಿಸಬೇಕು ಹೊರತು ಇತರೆ ವಿಷಯಗಳ ಕಡೆ ಗಮನ ಹರಿಸಬಾರ್ದು. ಅದನ್ನ ಮಾಡಿದಾಗ ನಾವು ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸ್ತಂತ ಆಗ್ತದೆ. ಆ ಕಾರಣ ನಿಮ್ಮಲ್ಲಿ ಮತ್ತೊಮ್ಮೆ ಹೇಳೋದೇನಪ್ಪಾ ಅಂದ್ರೆ, ಇವತ್ತು ನಮ್ಮ ಪಾಲಕರು ನಮ್ಮ ಮೇಲೆ ಒಂದು ವಿಶ್ವಾಸ ಬಿಟ್ಟು ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ನಮ್ಮನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ. ನಾವು ಇವತ್ತು ಶಾಲೆಯಲ್ಲಿ ಏನು ನಮ್ಮ ಗುರುವೃಂದವರು ಏನು ಶಿಕ್ಷಣ ಕೊಡ್ತಾರೋ ಅದನ್ನ ಪಡ್ಕೊಂಡು ನಮ್ಮ ಉದ್ದೇಶ ಏನು, ಶಿಕ್ಷಣ ಪಡೆಯೋದು, ಅದ್ರ ಕಡೆ ಗಮನ ಹರಿಸಬೇಕು ಹೊರತು ಇವತ್ತಿನ ಆಕರ್ಷಣೆಗಳಿಗೆ ಒಳಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಒಂದು ನಿಮ್ಮಲ್ಲಿ ಕರೆ ಕೊಡ್ತಾ ಇದೀವಿ. ಎಲ್ಲ ಯುವಕರು ಸಹ ಓದೋದ್ರ ಕಡೆಗೆ ಅಷ್ಟೇ ಗಮನ ಕೊಡ್ರಿ, ಮತ್ತೆ ಬೇರೆ ಯಾವುದೇ ಕಡೆಗೆ ಗಮನ ಕೊಡಬೇಡ್ರಿ. ಮತ್ತೆ ನಿಮ್ಮ ಯಾರೇ ಅಂತ ಕಂಡು ಬಂದ್ರು ಸಹ ಬಾಲ್ಯ ವಿವಾಹ ನಡೀತಾ ಇರೋದು ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಸ್ನೇಹಿತರು ಯಾವ್ದೋ ಒಂದು ಕಂಡು ಬಂತು ಅಂದ್ರೆ, ಅಥವಾ ನಿಮ್ಮ ಪಕ್ಕದಲ್ಲಿ ಕೂಡ್ತಾ ಇದ್ದವ್ರು ಯಾರೋ ಒಬ್ರು ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಮ ಟೀಚರ್ಸ್ಗೆ ಅದ್ರ ಬಗ್ಗೆ ಇಂಟಿಮೇಟ್ ಮಾಡ್ರಿ. ಆ ಕಾಯ್ದೆಯಲ್ಲೇ ಇದೆ. ಇವತ್ತು ಶಾಲೆಗೆ ಯಾವ ಮಗು ಕಂಟಿನ್ಯೂಸ್ ಆಗಿ 3 ದಿವಸ 4 ದಿವಸ ಅಬ್ಸೆಂಟ್ ಆಗಿರ್ತದೆ ಅಂತ ಪಾಲಕರನ್ನ ಕರೆದು ವಿಚಾರ ಮಾಡಿದಾಗ ಗೊತ್ತಾಗ್ತದೆ ಅನ್ನೋ ಉದ್ದೇಶಕ್ಕೆ ಅದನ್ನ ಎಲ್ಲರಿಗೂ ತಿಳಿಸಿದೆ. ಕಾನೂನಿನ ಜ್ಞಾನ ಎಲ್ಲರಿಗೂ ಇರಂಗಿಲ್ಲ. ಆ ಕಾರಣ ನಮ್ಮನ್ನ ಇವತ್ತು ಹಳ್ಳಿಯಲ್ಲಿ ಹೋಗ್ರಿ ಅಂತೇಳಿ ಹೇಳಿದ್ದಾರೆ. ಆದ್ರಿಂದ ನಾವು ಸಹ ಇದನ್ನ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಪ್ರಯತ್ನಕ್ಕಿಂತ ನಿಮ್ಮಲ್ಲೂ ಸಹ ಅದು ಇರಬೇಕು. ಇದೊಂದು ನಡೀತಾ ಇದೆ, ಇದನ್ನ ನಾವು ತಡೆಗಟ್ಟಬೇಕು, ಇದ್ರ ದುಷ್ಪರಿಣಾಮವನ್ನು ತಿಳ್ಕೋಬೇಕು ಅನ್ನೋದು ಆಸಕ್ತಿಯೂ ಸಹ ಎಲ್ಲರಲ್ಲೂ ಇರಬೇಕಾಗ್ತದೆ. ಹಾಗಾಗಿ ಇವತ್ತು ನಾವು ಹೋದ ವಾರ ಎಲ್ಲ ಇಲಾಖೆ, ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಮುಖ್ಯಾಧಿಕಾರಿಗಳನ್ನ ಸಭೆ ಕರೆದು ಎಲ್ಲರಿಗೂ ಸಹ ನಿರ್ದೇಶನ ಕೊಟ್ಟಿದ್ದೀವಿ. ನಮ್ಮ ಇಲಾಖೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೀಲಿ ಅಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸಿ, ಅದರ ದುಷ್ಪರಿಣಾಮಗಳ ಬಗ್ಗೆ ಗ್ರಾಮೀಣರಿಗೆ ತಿಳುವಳಿಕೆ ಕೊಡ್ರಿ ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ. ತಾವು ಸಹ ತಮ್ಮ ಪಾಲಕರಿಗೆ ಒಂದು ವಿಶೇಷ ಸಂದರ್ಭ ಸಿಕ್ಕಾಗ ಈ ಬಗ್ಗೆ ಜಾಗೃತಿ ಮೂಡಿಸಿ, ಯಾರಾದ್ರೂ ಆ ರೀತಿ ಅಕ್ಕನ ಮಕ್ಕಳಿಗೋ ಅಣ್ಣನ ಮಕ್ಕಳಿಗೋ ಮದುವೆ ಮಾಡಿಕೊಡಕ ಉತ್ಸುಕರಾಗಿರ್ತಾರೆ, ಒಬ್ರು ಯಾವ್ದೋ ನಡೀತಿರ್ತದೆ ಅದ್ರ ಜೊತೆಗೆ ತಂಗಿನೂ ಮಾಡ್ಬಿಡೋಣ, ಖರ್ಚು ಉಳಿತೈತಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇರ್ತಾರೆ. ಅಂತವನ್ನ ಅವ್ರಿಗೆ ತಿಳುವಳಿಕೆ ಕೊಡ್ರಿ, ಇದ್ರದ್ದು ಏನಾಗ್ತದೆ ದುಷ್ಪರಿಣಾಮ ಅಂತೇಳಿ. ಅಂತಾಗ ಮದುವೆ ಮಾಡಿದವರು ಮಾಡಿಸಿದವರು ಎಲ್ಲರೂ ಸಹ ಕ್ರಿಮಿನಲ್ ಪ್ರಕರಣಕ್ಕೆ ಒಳಗಾಗಬೇಕಾಗ್ತದೆ. ಅದು ಯಾವುದೂ ಆಗಬಾರ್ದು.